ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನೆನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಕೇಳೋದಾದರೆ, ನಾವೆಲ್ಲ ಹೇಳ್ತಾ ಇದ್ವಿ ಮಂಜಣ್ಣಗೆ ಸಿಕ್ಕಾಪಟ್ಟೆ ಫೇವರಿಸಮ್ ಮಾಡ್ತಾರೆ ಸುದೀಪ್ ಸರು, ಜಾಸ್ತಿ ಅವರಿಗೆ ಕ್ಲಾಸ್ ಇತ್ತಲ್ಲ, ಅವ್ರು ಏನು ತಪ್ಪು ಮಾಡಿದ್ರು ಹೇಳಲ್ಲ ಅಂತ. ಬಟ್ ನೆನ್ನೆ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸೂಪರ್ ಸಜೆಷನ್ನು ಮಂಜಣ್ಣಗೆ ಕೊಡೋದಾಯಿತು. ಜೋಕರ್ ವೇಷ ಹಾಕಿದ್ರಿ ನೀವು, ಬಟ್ ಅದು ನಿಮ್ಗೆ ಬೇಕಾಗೇ ಇರಲಿಲ್ಲ. ನೀವು ಆ್ಯಕ್ಚುಲಿ ಜೋಕರ್ ಥರನೇ ಕಾಣ್ತಾ ಇದ್ರಿ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನನ್ನ ತಮ್ನೇಲ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನಾನು ಅದೇ ಸ್ಪೆಸಿಫೈ ಮಾಡ್ತಾ ಇದ್ದೆ, ಗೌತಮಿ ಅವರು ಮಂಜಣ್ಣನ ಜೋಕರ್ ಮಾಡ್ತಿದ್ದಾರೆ ಅಲ್ವಾ ಅಂತ. ಅದೇ ಮಾತು ಕಿಚ್ಚ ಸರು ಸುದೀಪ್ ನಮ್ಮ ಮಂಜಣ್ಣಗೆ ಹೇಳ್ತಾರೆ. ಅದೊಂಥರ ಬೇಕಾಗಿರೋ ಸಜೆಷನ್ನು ಮಂಜಣ್ಣಗೆ, ಅದು ಈ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಬೇಕಾಗಿರೋ ಸಜೆಷನ್ನು ಮಂಜಣ್ಣನಿಗೆ ಅಂತ ಅನ್ನಿಸ್ತು. ಮತ್ತು ತ್ರಿವಿಕ್ರಮ್ ಭವ್ಯ ವಿಚಾರ ಆಗಿರ್ಬೋದು, ಮತ್ತು ಚೈತ್ರ ಮತ್ತು ನಮ್ಮ ತ್ರಿವಿಕ್ರಮ್ ಆಚೆ ಬಂದಿರೋ ವಿಚಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಏನಾಯಿತು ಅಂತ ಮಾತಾಡ್ಕೊಂಡು ಹೋಗೋಣ ನೆನ್ನೆ ಎಪಿಸೋಡಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ತ್ರಿವಿಕ್ರಮು ಮತ್ತು ಚೈತ್ರ ಅವರು ಏನಾದರೂ ಮಾಡಬೇಕಲ್ಲ, ಇವರಿಗೆ ಏನು ಪನಿಷ್ಮೆಂಟ್ ಎಲ್ಲರಿಗೂ ಸಿಗಬೇಕು, ಹಂಗೆ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಜೈಲಿಂದ ಇಬ್ಬರು ಆಚೆ ಬರ್ತಾರೆ. ಆಚೆ ಬಂದಾದಮೇಲೆ ತ್ರಿವಿಕ್ರಮು, ಇದು ನಮ್ಮಿಬ್ರಿಗೂ ಬೇಕಾ ಹೇಳು, ಇದನ್ನೇ ನಾಮಿನೇಷನ್ ರೀಸನ್ ಕೊಡ್ತಾರೆ, ಬಿಟ್ಟಾಕಿ ಅಂದರೆ ನಾವು ಇದನ್ನು ಕೊಡಿಸ್ಬೇಕಾ, ಸುಮ್ಮನೆ ಯಾಕೆ, ಬಾ ಹೋಗೋಣ ಅಂತ ಇಬ್ಬರು ಒಳಗಡೆ ಹೋಗ್ತಾರೆ. ಬಟ್ ಆಚೆ ಬಂದಿರೋದಂತೂ ನಿಜ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪನಿಷ್ಮೆಂಟು, ಮನೆಯವ್ರಿಗೆ ಲಕ್ಸುರಿ ಬಜೆಟ್ ಕಳ್ಕೊತಾರೆ. ಆದರೆ ಇಲ್ಲಿ ಏನಪ್ಪ ಅಂದರೆ, ಜೈಲಿಂದ ಇದೇ ಫಸ್ಟ್ ಟೈಮ್ ಅಲ್ಲ ಇವ್ರು ಬಂದಿರೋದು. ಲಾಸ್ಟ್ ಟೈಮ್ ಸೀಸನ್ ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಾಗಿರುತ್ತೆ. ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಕೂಡ ಈ ಥರ ಜೈಲಿಂದ ಆಚೆ ಬಂದಿರ್ತಾರೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ ಅಂತ. ಅದಕ್ಕೆ ಇಷ್ಟು ದೊಡ್ಡ ಪನಿಷ್ಮೆಂಟ್ ಸಿಕ್ಕಿರಲಿಲ್ಲ ಅಂತ ಅನಿಸುತ್ತೆ. ಈ ಕಡೆ ಹೌಸ್ ಮೇಟ್ಸ್ಗೆ ಲಕ್ಸುರಿ ಬಜೆಟ್ ಕೂಡ ಹೋಗಿದೆ. ಅಷ್ಟೇ ಅಲ್ಲದೆ ಹೌಸ್ ಮೇಟ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಶಿಕ್ಷೆ ಕೊಡಬೇಕು ಅಂತ ನಮ್ಮ ಸುದೀಪ್ ಸರು ಎಲ್ಲ ಹೌಸ್ ಮೇಟ್ಸ್ಗೂ ತಿಳಿಸ್ತಾರೆ. ಮತ್ತು ತರಕಾರಿ ಹಚ್ಕೊಡೋಕ್ಕೆ ಇವರು ಎಷ್ಟು ಕ್ವಾಟ್ಲೆ ಕೊಟ್ಟಿದ್ರು ಅಂದರೆ, ಜೈಲೊಳಗಡೆ ಇಟ್ಕೊಂಡು ಯಾರಾದರೂ ಇಬ್ಬರು ಬಂದು ಡ್ಯಾನ್ಸ್ ಆಡಬೇಕು, ನಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಯಾವುದೋ ಹುಡುಗಿರೇ ಆಗಿರಬೇಕು ಅಂತ ತ್ರಿವಿಕ್ರಮು ಎಲ್ಲ ಕಂಡೀಷನ್ಸ್ ಹಾಕಿದ್ರು. ಗೋಲ್ಡ್ ಸುರೇಶ್ ಇದ್ಬಿಟ್ಟು ನೀವು ಹಚ್ಚ ಬಿಡ್ರಿ, ನಾವೇನು ಬೇಕೋ ಅದನ್ನು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೆ ಹೋದ್ರು. ಬಟ್ ನನಗೆ ಅಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ರೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರೋದು ಆ ಒಂದು ಟಾಸ್ಕು ಅಂತ ಅನ್ನಿಸ್ತು. ಅದಾದಮೇಲೆ ಮಂಜಣ್ಣ ಮತ್ತು ಮೋಕ್ಷಿತ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರೆ. ಇದು ಯಾವ ಡ್ಯಾನ್ಸ್ ಥರನೇ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಪ್ಪಲ್ಲ. ಫೈನಲಿ ಹೆಂಗೋ ಕಟ್ ಮಾಡಿ ಕೊಡ್ತಾರೆ. ಅವರ ಜೈಲು ಶಿಕ್ಷೆ ಆಚೆ ಅಂದರೆ ಮುಗಿದೋಗ್ಬಿಡುತ್ತೆ, ಆಚೆ ಬರ್ತಾರೆ. ಕಿಚ್ಚ ಸುದೀಪ್ ಸರ್ ಕೂಡ ಬರ್ತಾರೆ. ಬಂದ ತಕ್ಷಣವೇ ಸ್ಟಾರ್ಟ್ ಮಾಡೋದು ಮೋಕ್ಷಿತ ಅವರಿಂದ, ಹೆಂಗೆ ಆಡಿದರೆ ಆಟ ಅನಿಸುತ್ತೆ ಅಂತೆಲ್ಲ ಕೇಳ್ತಾ ಅವರಿಗೆ ವಿ ಟಿ ಪ್ಲೇ ಮಾಡಿ ತೋರಿಸ್ತಾರೆ ಮೋಕ್ಷಿತ ಅವರಿಗೆ. ಆ ಯಾವ ವಿ ಟಿ ಆಗಿರುತ್ತಪ್ಪ ಅಂದರೆ, ಅದು ಅವರು ಎಲಿಮಿನೇಟ್ ಆಗಿಬಿಟ್ಟು ಮತ್ತೆ ರಿಟರ್ನ್ ಬಂದಿರ್ತಾರಲ್ಲ, ತ್ರಿವಿಕ್ರಮ್ ಬಗ್ಗೆ ಮಾತಾಡೋದು. ಎಲ್ಲರೂ ಸೇರಿಸಿ ಡಿಸ್ಕಷನ್ ಮಾಡಿ ನಾಮಿನೇಟ್ ಮಾಡ್ತಾರೆ, ಟಾರ್ಗೆಟ್ ನಾಮಿನೇಷನ್ ಮಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ಜೋರಾಗಿ ಕಿರ್ಚಿ ಮಾತಾಡ್ತಾ ಇರ್ತಾರೆ ಮೋಕ್ಷಿತ ಅವರು. ಆ ಒಂದು ವಿ ಟಿನ ತೋರಿಸ್ತಾರೆ. ಮತ್ತು ನಮ್ಮ ಐಶೋರ್ ಜೊತೆ ಡಿಸ್ಕಸ್ ಮಾಡ್ತಿರೋದು ಕೂಡ ಕೊಡ್ತಾರೆ. ಅಲ್ಲಿ ಶಿಶಿರು ಮತ್ತು ಮೋಕ್ಷಿತ ಮತ್ತು ನಮ್ಮ ಐಶೋರ್ ಇರ್ತಾರೆ. ಐಶೋರ್ ಹೇಳ್ತಾ ಇರ್ತಾರೆ, ನಾವು ಒಬ್ಬರನ್ನೇ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿಬಿಟ್ಟು ಡೋರ್ ಹತ್ರ ನಿಲ್ಲಿಸೋವರೆಗೂ ನಮ್ಮ ಪ್ರಯತ್ನ ಆಗಿರುತ್ತೆ, ನಾವು ಅದನ್ನು ಸರಿಯಾಗಿ ಮಾಡ್ತಿಲ್ವೇನೋ, ಟಾರ್ಗೆಟ್ ನಾಮಿನೇಷನ್ ಮಾಡೋಣ ಅಂತ ಹೇಳ್ತಿರ್ತಾರೆ ಐಶೋರು. ಬಟ್ ಅಲ್ಲಿ ಮೋಕ್ಷಿತ ಆಗಲಿ ಶಿಶಿರಾಗಲಿ ಯಾರೂ ಸ್ಟ್ಯಾಂಡ್ ತೊಗೊಳ್ಳಲ್ಲ, ಸುಮ್ಮನೆ ಅವ್ರು ಕೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾರೆ ಸುದೀಪ್ ಸರು. ಮೋಕ್ಷಿತ ಅವ್ರು ಇದ್ಬಿಟ್ಟು, ಸರ್ ನಾನು ಅವ್ರು ಹೇಳಿದಾಗ ನಾವು ನಿಜವಾಗ್ಲೂ ಎಲ್ಲೂ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋಣ ಅಂತ ಡಿಸ್ಕಸ್ ಮಾಡಿಲ್ಲ, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಡಿಸ್ಕಸ್ ಮಾಡಿಲ್ಲ ಅಂತ ಹೇಳ್ತಾರೆ ಮೋಕ್ಷಿತ್ ಅವರು. ಇಲ್ಲಿ ನನಗೆ ಮೋಕ್ಷಿತ್ ಅವರು ಓಕೆ ಒಂದು ಕೈಂಡ್ ಆಫ್ ಡಿಫೆಂಡ್ ಮಾಡಿಸ್ಕೊಂಡ್ರು ಅಂತ ಅನ್ನಿಸ್ತು. ಬಟ್ ಇಲ್ಲಿ ಐಶ್ವರ್ಯ ಅವರು ಮುಂದೆ ಪ್ರೂಫ್ ಇದ್ದರೂ ಕೂಡ ಅದನ್ನು ಕವರಪ್ ಮಾಡ್ಕೊಳ್ಳೋಕ್ಕೆ ತುಂಬ ಶುಗರ್ ಕೋಟ್ ಮಾಡಿ ಹೇಳಂಗೆ ಪ್ರಯತ್ನ ಪಟ್ಟರು. ಆದರೆ ಅಲ್ಲಿರೋದು ಸುದೀಪ್ ಸರು, ಅದೆಲ್ಲ ಸುದೀಪ್ ಸರ್ ಮುಂದೆ ನಡೆಯಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಅಷ್ಟು ಆರ್ಗ್ಯುಮೆಂಟು ಐಶ್ವರ್ಯದು ಬೇಕಾಗಿತ್ತಾ, ಅನ್ನೆಸೆಸರಿ ಆರ್ಗ್ಯುಮೆಂಟ್ ಅಂತ ಅನ್ನಿಸ್ತು. ಅಲ್ಲಿ ಒಂದು ಸ್ವಲ್ಪ ಭವ್ಯ ಅವರು ಕೂಡ ಅಸಮಾಧಾನ ಆಗ್ತಾರೆ. ಇಲ್ಲಿ ನಾವೇನು ಅಂದರೆ, ಅವ್ರಿಗೆ ಬರೋ ಒಪಿನಿಯನು ಅವ್ರಿಗೆ ಬರುತ್ತೆ ಆಯಿತಾ, ನಾವು ಎಷ್ಟೇ ಸಲ ಹೇಳ್ಬೋದು. ಯಾಕಂದರೆ ತ್ರಿವಿಕ್ರಮ್ ಜೊತೆ ಭವ್ಯವರು ಇರ್ತಾರೆ. ಸೊ ಅಲ್ಲಿ ಭವ್ಯರು ಕೂಡ ಅದು ನನಗೂ ಅಂತ ಅನಿಸುತ್ತೆ. ಭವ್ಯವ್ರಿಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಒಪಿನಿಯನ್ ಫಾರ್ಮ್ ಆಗೋದು ಸಹಜ. ಆದರೆ ಅದನ್ನು ಐಶ್ವರ್ಯ ಅವರು ಒಂದು ರೇಂಜಿಗೆ ಡಿಸ್ಕಸ್ ಮಾಡ್ತಾರೆ. ಅವ್ರು ಮಾಡಿರೋದು ತಪ್ಪು ಅಂತ ಅಡ್ಮಿಟ್ ಆಗೋದು ಬದಲು ಅದನ್ನು ವಾದ ಮಾಡ್ಕೊಳ್ತಾರೆ. ಅದು ಸ್ಟುಪಿಡಿಟಿ ಅಂತ ಅನ್ನಿಸ್ತು ನನಗೆ. ಇನ್ನು ಅದನ್ನು ಬಿಟ್ಟರೆ ಒಂದು ಸೆಂಟರಲ್ಲಿ ಒಂದು ಟಾಸ್ಕ್ ಅಂತ ಆರ್ಗನೈಸ್ ಮಾಡ್ತಾರೆ. ಆ ಒಂದು ಬೋರ್ಡು ಯಾರಿಗೆ ಬ್ಯಾಕ್ ಬೋನು ಇಲ್ಲ, ಬೇರೆಯವ್ರಿಗೆ ಸಪೋರ್ಟ್ ಆಗಿದ್ದಾರೆ, ಯಾರಿಗೆ ಬ್ರೈನ್ ಇಲ್ಲ, ಯಾರ್ದು ಬಾಯ್ಬಿಡ್ಕಿ, ಈ ಥರ ಡಿಫ್ರೆಂಟ್ ಬರುತ್ತೆ. ಅಲ್ಲಿ ಏನು ಅಂದರೆ, ನಾವು ಈಸಿಯಾಗಿ ಗೆಸ್ ಮಾಡ್ಬೋದು ಯಾರೇ ಜಗಳ ಮಾಡಿರ್ತಾರೆ. ಚೈತ್ರ ಹೋಗಿ ರಜತ್ ಅವರು ಕೊಡ್ತಾರೆ. ಭವ್ಯವ್ರು ಮಾತ್ರ ಆದರೆ ಅಲ್ಲಿ ಹೈಲೈಟ್ ಅಂತ ಅನಿಸಿದ್ದು. ಅವ್ರು ಇದ್ಬಿಟ್ಟು ತ್ರಿವಿಕ್ರಮ್ಗೆ ಸ್ವಲ್ಪ ಸ್ವಾರ್ಥಿ ಅಂದಾಗ, ಹೌದು ಸರ್, ಗೇಮ್ ಮಾಡಬೇಕಾದ್ರೆ ಅವ್ರ ಮುಂದೆ ಯಾರಿದ್ದಾರೆ ಅಂತಲೂ ನೋಡಲ್ಲ ಸರ್, ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ಸರ್ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಅಲ್ಲಿ ಯಾಕೆ
ತ್ರಿವಿಕ್ರಮ್ ಆ ಮೂಮೆಂಟ್ಗೆ ಸೀರಿಯಸ್ ಆದರೂ ಭವ್ಯ ಮೇಲೆ ಅಂತ ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ನೀವು ಕ್ಲೀನಾಗಿ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ ಮತ್ತು ಭವ್ಯ ಅವರಿಗೆ ಒಂದು ಸ್ಮಾಲ್ ಚಿಕ್ಕದಾಗೆ ಕೋಲ್ಡ್ ವಾರ್ ಅಂತೂ ನಡೀತಾ ಇದೆ. ಇದು ಯಾವತ್ತಿಂದ ಆಗ್ತಿದೆಯಪ್ಪ ಅಂದರೆ, ತ್ರಿವಿಕ್ರಮು ಭವ್ಯ ಅವ್ರಿಗೆ ಹೇಳಿರ್ತಾರೆ, ನೋಡು ನನ್ನಿಂದ ಯಾವುದೇ ಫ್ರೆಂಡ್ಶಿಪ್ನ ಎಕ್ಸ್ಪೆಕ್ಟ್ ಮಾಡಬೇಡ, ಮನೇಲಿ ಹೋದಾಗೂ ಅಷ್ಟೇ, ಆಚೆ ಹೋದ್ಮೇಲೂ ಅಷ್ಟೇ, ನನ್ನಿಂದ ನೀವು ನನ್ನ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳಿರ್ತಾರೆ. ಆವತ್ತಿಂದ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಅಂತೂ ಕಡಿಮೆ ಆಗಿದೆ ಅವ್ರ ಮಧ್ಯ ಬಾಂಡು. ನಿನ್ನೆ ಜೈಲ್ ಹತ್ರ ತ್ರಿವಿಕ್ರಮ್ ಇದ್ದರೂ ಕೂಡ ಭವ್ಯರು ಹೋಗಿ ಮಾತಾಡ್ತಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಭವ್ಯರು ಈ ಥರ ಎಲ್ಲ ಅಂದ್ಬಿಟ್ರಲ್ಲ ಅಂತ ಸ್ವಲ್ಪ ಬೇಜಾರಾಗಿರೋದಂತೂ ಗೊತ್ತಾಗ್ತಾ ಇದೆ. ತ್ರಿವಿಕ್ರಮ್ ಅವರು ಅವ್ರ ಹತ್ರ ಕೂತು ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಕಾಲು ಎಳಿತಾರೆ ಭವ್ಯ ಅವರು. ಭವ್ಯ ಅವ್ರು ಇಲ್ಲಿ ಕಸ ಇದೆ ಬನ್ನಿ ಗುಡಿಸಿ ಅಂದಾಗ ಮತ್ತೆ ಭವ್ಯ ಅವರಲ್ಲಿ ಹೋಗಿ ಕೂತ್ಕೊಂಡು ಹೇಳ್ತಾರೆ, ನನಗೆ ಗೊತ್ತು ನೀವೆಲ್ಲ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ, ನಾನು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿಲ್ಲ ಅಂತ ತಾನೇ, ಹೇಳಿ ಇವಾಗ ಏನು ಮಾಡಬೇಕು ಹೇಳಿ ಅಂತ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಕ್ಯೂಟಾಗಿ ಅವ್ರ ಕನ್ವರ್ಸೇಷನ್ ಏನಿರುತ್ತೋ ಅದನ್ನು ತೋರಿಸ್ತಾರೆ. ಸೊ ಇಲ್ಲಿ ಅದನ್ನು ಕೊಟ್ಟಿದ್ದು ಕೂಡ ತ್ರಿವಿಕ್ರಮ್ ಅವರು ಭವ್ಯ ಯಾಕೆ ಕೊಟ್ಲು ಅಂತಲೇ ಸ್ವಲ್ಪ ಸೀರಿಯಸ್ ಆಗಿ ನೋಡ್ದಂಗೆ ನನಗೆ ಅನ್ನಿಸ್ತು. ಇನ್ನು ಮಿಕ್ಕಿದವರೆಲ್ಲ ಬೇಕಾಗಿರೋ ಯಾರಿಗೆ ಕಂಡ್ರೆ ಆಗಲ್ವೋ ಅವರಿಗೇನೆ ಕೊಟ್ಕೊಂಡ್ರು, ಇದರಲ್ಲಿ ಅಷ್ಟೊಂದು ಡಿಸ್ಕಷನ್ ಮಾಡೋದಿಲ್ಲ ಅಂತ ಅನಿಸುತ್ತೆ. ನಂತರ ನಮ್ಮ ಗೌತಮಿ ಮತ್ತು ಮಂಜಣ್ಣ ಅವರ ಡಿಸ್ಕಷನ್ ಬರುತ್ತೆ. ಮಂಜಣ್ಣ ಅವರು ನಿಜವಾಗ್ಲೂ ಇಷ್ಟೊಂದು ಸ್ಟುಪಿಡಿಟಿ ಆಗಿದ್ದಾರೆ ಗೌತಮಿಯವ್ರ ವಿಚಾರದಲ್ಲಿ ಅಂತ ಅನ್ನಿಸ್ತು. ಸುದೀಪ್ ಸರು ಬಂದು ಗೌತಮಿಯವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಏನು ಹೇಳಿದೆ ಅದು ಗೌತಮಿಯವರು ಖಂಡಿತ ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ಆ ಒಂದು ಪ್ರೊಸೆಸ್ಸಲ್ಲಿ ನೀವು ನಿಮ್ಮ ದಾರಿ ತಪ್ತಾ ಇದ್ದೀರಾ ಅಂತ ಅನ್ನಿಸ್ತು. ಮಂಜೋರೆ ನೀವು ಜೋಕರ್ ಪಾಠ ಹಾಕಿದ್ರಲ್ವಾ, ಅದಕ್ಕಿಂತ ಮುಂಚೆನೂ ನೀವು ಜೋಕರಾಗೇ ಇದ್ರಿ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಗೌತಮಿಯವ್ರ ಗೇಮ್ ಚೇಂಜಸ್ಸು ಎಲ್ಲ ಹೊಗಳ್ತಾರೆ. ಗೌತಮಿಯವರು ಕೂಡ ಹೇಳ್ತಾರೆ, ಹೌದು ಸರ್ ನಾನು ಜಾಸ್ತಿ ಈ ವಾರನೇ ಅನಿಸುತ್ತೆ ಮಂಜಣ್ಣಗೆ ಬೈದಿದ್ದು, ಯಾಕಂದರೆ ನನ್ನಾಟ ನಾನು ಆಡಬೇಕಾಗಿತ್ತು ಅಂತ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನನಗೆ ಆ್ಯಕ್ಚುಲಿ ಗೌತಮಿ ಅವರು ಅಷ್ಟು ಚೇಂಜಸ್ ಆಗಿದ್ದು ಸೀರಿಯಸ್ಲಿ ಏನು ಗುರು ಗೇಮ್ಗೋಸ್ಕರ ಒಂದು ಮನುಷ್ಯತ್ವ ಅನ್ನೋ ಬಾಂಡ್ನ ಬಿಟ್ಬಿಡ್ತಾರಾ ಅಂತ ನನಗೆ ಇಷ್ಟ ಆಗಿರಲಿಲ್ಲ ಆಯಿತಾ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಬಟ್ ಈಗ ಒಂದು ರೇಂಜಲ್ಲಿ ಯೋಚನೆ ಮಾಡಿ ನೋಡಿದ್ರೆ ಈ ಫ್ರೆಂಡ್ಶಿಪ್ ಅನ್ನೋದು ಗೌತಮಿಯವರು ಆಚೆ ಹೋದಾಗೂ ಕೂಡ ಮಂಜಣ್ಣನ ಹತ್ರ ಸಾರಿ ಕೇಳಿ ಕಾಂಪ್ರಮೈಸ್ ಮಾಡ್ಕೋಬೋದು. ಬಟ್ ಇವಾಗ ಅವ್ರು ಏನಾದರೂ ಚೇಂಜ್ ಆಗಲಿಲ್ಲ ಅಂದರೆ ಅವ್ರಿಗೆ ಎಂಟೈರ್ ಗೇಮ್ಗಂತೂ ಖಂಡಿತ ಅಂದರೆ ಖಂಡಿತ ಎಫೆಕ್ಟ್ ಆಗುತ್ತೆ. ಇಲ್ಲಿಂದ ಹೋದರೆ ಅವ್ರಿಗೊಂದು ಆಪರ್ಚುನಿಟಿ ಏನು ಸಿಕ್ಕಿರುತ್ತೋ ಅದು ಮಟ್ಟಾಶೆ. ಸೊ ಆ ಚೇಂಜಸ್ಸು ಗೌತಮಿಯವ್ರು ಮಾಡ್ಕೊಂಡಿರೋದು ಎಲ್ಲೋ ಒಂದು ಕಡೆ ಒಳ್ಳೇದಾಯಿತು ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ನನಗೆ ಇವತ್ತು ಗೌತಮಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಗೌತಮಿಯವರು ಅವರ ಆಟ ಏನಿದೆ ಅದನ್ನು ಆಟದ ಬಗ್ಗೆನೇ ಗಮನ ಹರಿಸ್ತಾ ಇದ್ದಾರೆ, ಇನ್ನು ಯಾವ ಕಡೆನೂ ಗಮನ ಕೊಡ್ತಾಯಿಲ್ಲ. ಈ ಕಡೆ ಮಂಜಣ್ಣ ನನಗೆ ಗೇಮೇ ಬೇಡ ಗುರು, ನನಗೆ ಗೌತಮಿಯ ಕಣ್ಣಲ್ಲಿ ನಾನು ಒಳ್ಳೆಯವನಾಗಿದ್ದರೆ ಸಾಕು ಅಂತಾನೆ ಆಲೋಚನೆ ಮಾಡ್ತಾ ಇದ್ದಾರೆ ಇವತ್ತುವರೆಗೂ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಸುದೀಪ್ ಸರು ಗೌತಮಿಯವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಈ ಥರ ತುಂಬ ಚೆನ್ನಾಗಿ ಆಡಿದ್ರಿ ಅಂತ. ಅದಕ್ಕೆ ಗೌತಮಿಯವರು ಕೂಡ ಹೌದು ಸರ್ ನಾನು ಈ ಥರ ಬೈದೆ, ನನ್ನ ಕೈಲಿ ಎಷ್ಟು ತಿದ್ಕೊಳ್ಳೋಕ್ಕಾಗುತ್ತೋ ಅದೆಲ್ಲ ತಿದ್ಕೊಂಡೆ ಅಂತ ಅವರೊಂದು ಎಕ್ಸ್ಪ್ಲನೇಷನ್ ಕೊಟ್ಟಾದಮೇಲೆ ಮಂಜುನ ಕೇಳ್ತಾರೆ, ಮಂಜು ಅವರೇ ನೀವು ಹಿಂಗೆ ಆಡಿದ್ರಿ ಅಂತ ಕೇಳಿದ್ರೆ ಗೌತಮಿ ಅವ್ರ ಇಂಟೆನ್ಷನಲ್ಲೇ ಆ ಆನ್ಸರ್ ಕೊಟ್ಟರು ಅಂತ ಅನ್ನಿಸ್ತು. ಹೌದು ಸರ್ ಅವರೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದರು, ನನಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಅಂತ. ಅವರು ಆ್ಯಸ್ ಎ ಕ್ಯಾಪ್ಟನ್ ಅವರು ಕೊಟ್ಟಂಥ ಡಿಸಿಷನ್ ತೊಗೊಳ್ತಾ ಇದ್ರು ಅಂತ ಅಂದ್ಬಿಟ್ಟು ಗೌತಮಿನ ಸರಿ ಅನ್ನೋ ಪ್ರೂವ್ ಮಾಡೋದಕ್ಕೆ ಅವ್ರು ಇಷ್ಟೆಲ್ಲ ಆನ್ಸರ್ ಕೊಡ್ತಾ ಇದ್ದಾರೆ ಸುದೀಪ್ ಸರ್ಗೆ ಅಂತ ಅನ್ನಿಸ್ತು ನನಗೆ. ಬಟ್ ಅಲ್ಲಿ ಸುದೀಪ್ ಸರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನೀವು ಗೌತಮಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ, ನಿಮ್ಮ ಆಟದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ರು ಕೂಡ ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಸುದೀಪ್ ಸರ್ ಮಾತಾಡ್ತಿರೋದು ನೋಡಿದ್ರೇ ಗೊತ್ತಾಗ್ತಾ ಇದೆ ಮಂಜಣ್ಣನಿಗೆ ಒಂದು ಅಡ್ವೈಸ್ ಕೊಡ್ತಾ ಇದ್ದಾರೆ ಅಲ್ಲಿಂದ ಆಚೆ ಬರೋಕ್ಕೆ, ಅವ್ರ ಗೇಮ್ಗೆ ಸಪೋರ್ಟ್ ಮಾಡೋಕ್ಕೆ ಈ ಥರ ಮಾತಾಡ್ತಿದ್ದಾರೆ ಅಂತ. ಬಟ್ ಅದನ್ನು ಕೊನೆಯವರೆಗೂ ಮಂಜಣ್ಣ ಅರ್ಥನೇ ಮಾಡ್ಕೊಳ್ಳಿಲ್ಲ, ಗೌತಮಿಗೇ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾಯಿದ್ರು. ಆಗ ಸುದೀಪ್ ಸರ್ ಅವ್ರ ಕನ್ವರ್ಸೇಷನ್ ಎಲ್ಲ ನಿಲ್ಲಿಸ್ಬಿಟ್ಟು ನನಗೆ ಆವಾಗ ಜೋಕರ್ ಕಂಡ್ರಿ ಅಂತ ಅಂದ್ಕೊಂಡಿದ್ದೆ, ಜೋಕರ್ ಥರ ಕಂಡ್ರಿ ಅಂತ ಅಂದ್ಕೊಂಡಿದ್ದೆ, ಬಟ್ ನೀವು ಆ್ಯಕ್ಚುಲಿ ಇವಾಗ ಜೋಕರ್ ಥರ ಕಾಣಿಸ್ತಾ ಇದ್ದೀರಾ ಅಂತ ಅಂದರು. ಸೀರಿಯಸ್ಲಿ ನನಗೆ ಹಂಗೆ ಅನ್ನಿಸ್ತಾ ಇದೆ, ಮಂಜಣ್ಣ ಯಾಕೆ ಗೌತಮಿಗೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಗುರು, ಫ್ರೆಂಡ್ಶಿಪ್ ಅಂದರೆ ಇಷ್ಟೊಂದು. ಮಂಜಣ್ಣಗೆ ನನಗೆ ಹೆಂಗೆ ಅನ್ನಿಸ್ತಾರೆ ಅಂದರೆ, ಸ್ವಲ್ಪ ಜನ ಇರ್ತಾರೆ ಅವ್ರಿಗೆ ಇಷ್ಟ ಆದವ್ರಿಗೋಸ್ಕರ ಅವ್ರು ಪ್ರಾಣ ಬಿಟ್ಬಿಡ್ತಾರೆ, ಬೇರೆಯವ್ರಿಗೆ ಕ್ಯಾರೇನೂ ಅನ್ನಲ್ಲ, ಯಾರು ಹೆಂಗೆ ಹಾಳಾಗೋದ್ರೇನು ನಮ್ಮವ್ರು ನಾವು ಚೆನ್ನಾಗಿರ್ಬೇಕು ಅಂತ ಅಂದ್ಕೊತಾರಲ್ಲ ಆ ಕ್ಯಾಟಗರಿಗೆ ಅಂತ ಅನ್ನಿಸ್ತು ನನಗೆ. ಮಂಜಣ್ಣ ಆ್ಯಸ್ ಎ ಪರ್ಸನ್ ತುಂಬ ಒಳ್ಳೆ ವ್ಯಕ್ತಿ ಅಂತ ಅಂತೂ ನನಗೆ ಅರ್ಥ ಆಯಿತು ಈ ಒಂದು ಇದನ್ನೆಲ್ಲ ನೋಡಿದ್ದಾದಮೇಲೆ. ಯಾಕಂದರೆ ಫ್ರೆಂಡ್ಶಿಪ್ ಅಂತ ಬಂದರೆ ಅವರು ವೈಯಕ್ತಿಕ ಗೇಮ್ನೂ ಕೂಡ ಬಿಡ್ತಾ ಇದ್ದಾರೆ ಮಂಜಣ್ಣ ಅವರು. ಈ ಥರ ಫ್ರೆಂಡ್ಸು ರಿಯಲ್ ಲೈಫಲ್ಲಿದ್ದರೆ ನಾವು ಸಿಕ್ಕಾಪಟ್ಟೆ ಉದ್ಧಾರ ಆಗ್ತೀವಿ. ಯಾಕಂದರೆ ನಮಗೋಸ್ಕರ ಅವ್ರು ಏನಾದರೂ ಮಾಡ್ತಾರೆ, ಅವ್ರ ಲೈಫ್ನೂ ಕೇರ್ ಮಾಡಲ್ಲ ಅಂದರೆ ಖಂಡಿತವಾಗ್ಲೂ ಈ ಥರವ್ರವರು ನಮಗೆ ರಿಯಲ್ ಲೈಫಲ್ಲಿ ಇರಬೇಕಾಗುತ್ತೆ. ಬಟ್ ಆಪೋಸಿಟ್ ಪರ್ಸನ್ ಕೂಡ ಹಂಗೆ ಇದ್ರೇ ಅದಕ್ಕೆ ವ್ಯಾಲ್ಯೂ ಸಿಗೋದು ಆಯಿತಾ. ಇಲ್ಲಿ ಗೌತಮಿಯವರು ಅವ್ರ ಗೇಮ್ನ ಅವ್ರು ನೋಡ್ತಾ ಇದ್ದಾರೆ ಅಂದರೆ ಮಂಜಣ್ಣ ಕೂಡ ಈ ಫ್ರೆಂಡ್ಶಿಪ್ಗೆ ಇನ್ನೇನು ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಮೂವ್ ಆನ್ ಆಗಿ ಸ್ಟಾರ್ಟಿಂಗ್ ನಮಗೆ 3 ವೀಕ್ಸ್ ಮಂಜಣ್ಣ ಹೆಂಗೆ ಕಂಡ್ರೋ ಅದೇ ಥರನೇ ಮಂಜಣ್ಣ ಕಾಣಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಸುದೀಪ್ ಸರು ವೀಕ್ ಅನ್ನೋ ವರ್ಡ್ ಇಟ್ಕೊಂಡು ತುಂಬ ಕ್ಲಿಯರಾಗೆ ಆನ್ಸರ್ ಮಾಡಿದ್ರು. WEAK ವೀಕ್ ಆಗೋಗ್ಬಿಟ್ಟಿದ್ದೀರಾ ನೀವು,
ಏಕೆ ಕರೆಕ್ಟಾಗಿ ಹೇಳಿದ್ದೀನಿ. ಹಾಂ, ಅಂತ ಎಲ್ಲನೂ ಹೇಳಿದ್ರು ಆ್ಯಕ್ಚುಲಿ. ಅದನ್ನು ಅರ್ಥ ಮಾಡಿಕೊಂಡು ಮಂಜನಾ ಬದಲಾಗ್ತಾರಾ ಇಲ್ಲಾಂದರೆ ಹೀಗೆ ಇರ್ತಾರಾ ಅಂತ ಅಂತೂ ನಾವು ಕಾದು ನೋಡಬೇಕಾಗುತ್ತೆ. ನಿನ್ನೆ ಎಪಿಸೋಡಲ್ಲಿ ನಮ್ಮ ರಜತು ಮತ್ತು ನಮ್ಮ ಧನ್ರಾಜ್ ಅವ್ರದ್ದು ಲಾಸ್ಟಲ್ಲಿ ಇಟ್ಟಿದ್ರು. ಯಾಕಂದರೆ ಮೋಸ್ಟ್ ಆಫ್ ದ ಮೆಂಬರ್ಸು ಅದಕ್ಕೋಸ್ಕರನೇ ಕಾದಿರ್ತೀವಿ, ಏನು ಹೇಳ್ತಾರೆ ಸುದೀಪ್ ಸರ್ ಅಂತ, ಏನು ಹೇಳ್ತಾರೆ ನಾವು ಹಿಂಗೆ ಕೇಳಿಸ್ಕೋಬೇಕು ಅಂತ, ಆ ಒಂದು ಸಿಚುವೇಶನ್ನ ಹೆಂಗೆ ಡೀಲ್ ಮಾಡ್ತೀವಿ ಅಂತ ವೆಯ್ಟ್ ಮಾಡೋದಕ್ಕೋಸ್ಕರನೇ ನಾವು ಲಾಸ್ಟ್ವರೆಗೂ ನಿನ್ನೆ ಎಪಿಸೋಡ್ ಇನ್ಫ್ಯಾಕ್ಟ್ ನಾನು ನೋಡಿದ್ದು. ಅದನ್ನು ರೈಟ್ ವೇ ಅಲ್ಲಿ ಹ್ಯಾಂಡಲ್ ಮಾಡಿದ್ರು ಸುದೀಪ್ ಸರ್ ಅಂತ ನನಗನ್ನಿಸ್ತು. ರಜತು ಕೊಡೋ ವಾರ್ನಿಂಗು ರಜತು ಕೊಟ್ಟರು, ಧನ್ರಾಜು ಕೊಡೋ ವಾರ್ನಿಂಗು ಧನ್ರಾಜ್ ಅವರು ಕೊಟ್ಟರು. ಇನ್ಫ್ಯಾಕ್ಟ್ ಧನ್ರಾಜ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕರೆಕ್ಟಾಗಿ ಹೇಳಿದ್ರು ಅಂತ ಅನ್ನಿಸ್ತು. ಧನ್ರಾಜ್ ಅವ್ರಿಗೆ ಹೇಳ್ಬೇಕಾದ್ರೆ ಕಿಚ್ಚ ಸರ್ ಏನು ಹೇಳ್ತಾರೆ ಅಂದರೆ, ಆ ಇನಿಷಿಯೇಟಿವು ನಿಮ್ಮಿಂದ ಆಗಿರೋದಕ್ಕೋಸ್ಕರನೇ ಅಲ್ಲಿ ಅಷ್ಟು ದೊಡ್ಡದಾಗಿದ್ದು ಧನ್ರಾಜ್ ಅವರೇ. ಯಾರೋ ಹೇಳ್ತಾರೆ ನೀನು ಸರಿಯಾಗಿ ಮಾತಾಡಿಲ್ಲ, ನಾನು ಮಾತಾಡಿದೆ, ನಾನು ಅಂದ್ಕೊಂಡೆ, ಇವಾಗ ನೀನು ಮಾತಾಡು ಅಂತ ಹೇಳ್ಕೊಟ್ಟ ತಕ್ಷಣ ನೀವು ಟ್ರಿಗರ್ ಆಗಬಾರ್ದು ಅಂತ ಹೇಳಿದರು. ಇನ್ಫ್ಯಾಕ್ಟ್ ನಾನು ಎಪಿಸೋಡ್ ರಿವ್ಯೂಲ್ಲೂ ಕೂಡ ನಾನು ಹೇಳಿದ್ದೆ, ಈ ಥರ ಚೈತ್ರ ಅವರು ಅವ್ರಿಗೆ ಇನಿಷಿಯೇಟಿವ್ ಮಾಡಿದ್ರಿಂದನೇ ಅಂದರೆ ಧನ್ರಾಜ್ ಅವರು ನಾಮಿನೇಷನ್ ಮಾಡಬೇಕಾದ್ರೆ ರಜತ್ ಅವ್ರನ್ನ ಒಂದು ಸ್ವಲ್ಪ ಫ್ಯೂ ಪಾಯಿಂಟ್ಸ್ನ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟಿದ್ರು. ಆಗ ನಮ್ಮ ಚೈತ್ರ ಕುಂದಾಪುರ ಅವ್ರು ಹೋಗ್ಬಿಟ್ಟು, ನೀವಿಬ್ಬರು ನನ್ನ ಮಕ್ಕಳ ಥರ, ನೀವು ಜೋರಾಗಿ ಮಾತಾಡಬೇಕು, ನೀವು ಯಾಕೆ ಹೆದರ್ಕೊಳ್ತಾ ಇದ್ದೀರಾ, ಮಾತಾಡಿ ಅಂತ ಧನ್ರಾಜ್ ಅವ್ರನ್ನ ಟ್ರಿಗರ್ ಮಾಡಿರ್ತಾರೆ ಆಯಿತಾ. ಆಗ ಟ್ರಿಗರ್ ಆಗಿ ಧನ್ರಾಜ್ ಅವರು ನಮ್ಮ ರಜತ್ ಅವ್ರ ಮೇಲೆ ಏನೇನು ಅವರ ಪೌರುಷ ತೋರಿಸಿದ್ರೋ ಅದನ್ನು ಮಾತಾಡಿರೋದು ಚೈತ್ರ ಅವರ ಇನ್ಫ್ಲೂಯೆನ್ಸಿಂದ. ಸೊ ಆ ಒಂದು ಪಾಯಿಂಟ್ನ ಧನ್ರಾಜ್ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಅಲ್ಲಿ ಸುದೀಪ್ ಸರ್ ಪ್ರಯತ್ನ ಪಟ್ಟರು. ಇನ್ಫ್ಯಾಕ್ಟ್ ಹೇಳ್ತಾರೆ ಕೂಡ, ನೀವು ಬಂದಿರೋ ಬೇರೆ, ತುಂಬ ಜನನ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ತುಂಬ ಒಳ್ಳೆ ವ್ಯಕ್ತಿಯಾಗಿ ಇಷ್ಟನ್ನೆಲ್ಲ ಸಾಧಿಸೋಕ್ಕೆ ಬಂದಿದ್ದೀರಾ. ಹಂಗಿರ್ಬೇಕಾದ್ರೆ ಅದನ್ನೇ ಫಾಲೋ ಮಾಡಿ, ನಿಮ್ಮಿಂದಲೇ ನೀವು ಹೋಗಿ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರಲ್ಲ, ನೀವು ಇನಿಷಿಯೇಟ್ ಮಾಡಿದ್ದಕ್ಕೇ ಆ ವ್ಯಕ್ತಿ ಅಷ್ಟೊಂದು ಟ್ರಿಗರ್ ಆಗಿದ್ದು ಅಂತ ಅಂದ್ಬಿಟ್ಟು ಧನ್ರಾಜ್ ಅವ್ರಿಗೆ ಒಂದು ಸ್ವಲ್ಪ ಸಜೆಷನ್ ಕೊಡ್ತಾರೆ. ಧನ್ರಾಜ್ ಅವರಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಪಾಪ ಅವ್ರು ತುಂಬ ಇನ್ನೋಸೆಂಟ್ ಅನಿಸುತ್ತೆ, ಅವ್ರಿಗೆ ಈ ಕ್ಯಾರೆಕ್ಟರ್ ಅಲ್ಲ, ಬಿಗ್ ಬಾಸ್ ಕ್ಯಾರೆಕ್ಟರ್ ಅಲ್ಲ, ಬಟ್ ಒಂದು ಆಪರ್ಚುನಿಟಿನ ಮ್ಯಾಕ್ಸ್ ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ ಆ ಮನುಷ್ಯ. ಆಟ ಆಡ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಬಟ್ ಚೈತ್ರ ಅವರಂಥ ಮಾತನ್ನ ಕೇಳಿದೆ ಅವ್ರು ಇಂಡಿವಿಜುವಲ್ ಆಟ ಆಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನು ಅದನ್ನು ಬಿಟ್ಟರೆ ರಜತ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಸಜೆಷನ್ ಕೊಟ್ಟರು. ನೋಡಿ, ಆಟ ಮಾತ್ರ ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ, ಎಷ್ಟೋ ಹೆಸರು ಮಾಡಿದ್ದೀರಾ ಬಿಗ್ ಬಾಸ್ ಬಂದು ಆ್ಯಸ್ ಎ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಬಂದಿರೋ ಉದ್ದೇಶನ ಮರಿಬೇಡಿ ಅಂತ ಹೇಳ್ತಾರೆ. ನಾನೇ ಹೇಳಿದ್ದೀನಿ, ರಜತ್ ಅವರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂದರೆ ಆ್ಯಸ್ ಎ ಫಸ್ಟ್ ಟೈಮ್ ಆಫ್ಟರ್ 50 ಡೇಸ್ ಬಂದುಬಿಟ್ಟು ಇಷ್ಟೊಂದು ಹವಾನ ವೈಲ್ಡ್ ಕಾರ್ಡ್ ಎಂಟ್ರಿ ಕ್ರಿಯೇಟ್ ಮಾಡಿರೋದು. ಇನ್ಫ್ಯಾಕ್ಟ್ ನನಗೆ ಹೆಂಗೆ ಅನ್ನಿಸ್ತಾರೆ ಅಂದರೆ ರಜತ್ ಅವರು ಟಾಪ್ 5 ಕಂಟೆಸ್ಟೆಂಟ್ಸ್ ಥರ ಕಾಣಿಸ್ತಾರೆ ಆಯಿತಾ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ ಅವರಿಗೆ ಆಚೆಗಡೆ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ. ಸ್ವಲ್ಪ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಡಿ ಬಾಸ್ ಫ್ಯಾನು, ಸೊ ಅದಕ್ಕೋಸ್ಕರ ಅವ್ರನ್ನ ಜಾಸ್ತಿ ತುಳಿಯೋ ಪ್ರಯತ್ನ ಪಡ್ತಿದ್ದಾರೆ. ರೆಕಗ್ನೈಸೇಷನ್ನು ನಮ್ಮ ರಜತ್ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಕೂಡ ಕೇಳಿಬರ್ತಾ ಇದೆ. ಜನಗಳ ಪರ್ಸ್ನಲ್ ಒಪಿನಿಯನ್, ನಾನು ಅದ್ರ ಮೇಲೆ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಏನು ಅಂದರೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸು ಟಾಪ್ 5 ಬರಬೇಕು, ಹಂಗೆ ಆಟಾಡ್ಕೊಂಡು ಬಂದವರು ಟಾಪ್ 5ಅಲ್ಲಿ ಇರಬಾರ್ದು. ಚೆನ್ನಾಗಿ ಆಟ ಆಡಿರೋರಿಗೆ ಸಿಗಲಿ, ಅವ್ರ ಪರ್ಸ್ನಲ್ ಫ್ಯಾನ್ ಅವ್ರು ಯಾರಾದರೂ ಆಗಿರಲಿ, ಹೆಂಗಾದರೂ ಆಗಿರಲಿ, ಯಾರನ್ನಾದರೂ ಇಷ್ಟಪಡಲಿ. ನಾವು ಇಷ್ಟಪಡಬೇಕಾಗಿರೋದು ಆ್ಯಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಒಬ್ಬ ವ್ಯಕ್ತಿನ. ಸೊ ನಿಮ್ಗೆ ಇಷ್ಟ ಆದರೆ ಇಷ್ಟಪಡಿ, ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ನಿಮ್ಗೆ ಇಷ್ಟಪಟ್ಟಿರೋರನ್ನ ಇಷ್ಟಪಡಿ. ಅವರಿಗೆ ಇಷ್ಟ ಆಗಿತ್ತು. ಇನ್ನು ಎಪಿಸೋಡ್ ಬಗ್ಗೆನೇ ಮತ್ತೆ ಬ್ಯಾಕ್ ಬರೋಣ. ಈ ಥರ ಸುದೀಪ್ ಸರ್ ಹೇಳಿದ್ರು, ತುಂಬ ಹೆಸರು ಸಂಪಾದನೆ ಮಾಡಿದ್ದೀರಾ, ಒಂದು ಮಾತಿಂದ ನೀವು ಇಷ್ಟೊಂದು ಕೆಟ್ಟೋರು ಆಗಬೇಡಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ರಜತ್ ಅವರು ಕೂಡ ಹೇಳ್ತಾರೆ, ಸರ್ ಇಲ್ಲ ಸರ್, ನಾನು ಆ್ಯಕ್ಚುಲಿ ಅವನಿಗೆ ನಾನು ತುಂಬ ಒಳ್ಳೆ ಗುಡ್ ಫ್ರೆಂಡ್ ಥರನೇ ನೋಡ್ತಾ ಇದ್ದಿದ್ದು, ಅಷ್ಟೊಂದು ಸಪೋರ್ಟ್ ಮಾಡಿದವನಿಗೆ ಈ ಥರ ಬಂದು ಮಾತಾಡ್ದ ಅಂತ ನನಗೆ ಸ್ವಲ್ಪ ಬೇಜಾರಾಯಿತು, ಅದರಿಂದನೇ ನನ್ನ ಹತ್ರ ಮಾತಾಡಿದೆ. ಬಟ್ ಅಲ್ಲಿ ಮೇಕ್ ಶೋರ್ ನಾನು ನೆಕ್ಸ್ಟ್ ಟೈಮ್ ನಾನು ರಿಪೀಟ್ ಮಾಡಲ್ಲ ಸರ್ ಅಂತ ಹೇಳ್ತಾರೆ ರಜತ್ ಅವರು. ಅದಕ್ಕೆ ನಮ್ಮ ಸುದೀಪ್ ಸರ್ ಇದ್ಬಿಟ್ಟು ಈ ಒಂದು ಇದಕ್ಕೆ ಡೆಫಿನೆಟ್ಲಿ ಒಂದು ತಕ್ಕ ಪನಿಷ್ಮೆಂಟ್ ಅಂತೂ ಆಗಲೇಬೇಕು ಅಂತ ಹೇಳಿ ನಮ್ಮ ರಜತ್ ಅವ್ರನ್ನ ಕೂಡಾಕ್ತಾರೆ ಜೈಲಲ್ಲಿ. ರಜತ್ ಅವ್ರು ಸರ್ ಡ್ರೆಸ್ ಚೇಂಜ್ ಮಾಡಬೇಕು ಸರ್ ಅಂತ ಅಂದಾಗ ಜೈಲಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದನ್ನು ಎಷ್ಟು ಫನ್ನಿಯಾಗಿ ತೊಗೊಂಡೋಗ್ತಾರೆ ರಜತ್ ಮತ್ತು ಧನ್ರಾಜ್ ಅವರು ಅಂತ ನೋಡೋಕ್ಕೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸಂಡೇ ಎಪಿಸೋಡು ಇವತ್ತು ಡೆಫಿನೆಟ್ಲಿ ಪಕ್ಕ ಒಂಥರ ಫನ್ನಿಯಾಗೇ ಇರುತ್ತೆ. ಇನ್ನು ಈ ಕಡೆ ಅರ್ಧ ಗಂಟೆಲೇ ತರಕಾರಿ ಹಚ್ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ. ಅಂದರೆ ಜೈಲಲ್ಲಿ ಇನ್ನು ಮಿಕ್ಕಿದವರು ಯಾರು ಹೋಗ್ತಾರೋ ಅವರು ಅರ್ಧ ಗಂಟೆಲೇ ತರಕಾರಿ ಹಚ್ಕೊಡ್ಬೇಕಾಗುತ್ತೆ. ಈ ಥರ ಏನೂ ಮಾತಾಡಬಾರ್ದು ಅಂತ ಹೇಳೋಕ್ಕಾಗುತ್ತೆ. ಮತ್ತು ಜೈಲಿಂದನೂ ಆಚೆ ಬರಬಾರ್ದು, ಅದು ಮೇಜರ್ ರೂಲ್ ಆಗಿರೋದ್ರಿಂದ ರೂಲ್ನ ಫಾಲೋ ಮಾಡಬೇಕು ಅಂತ ಒಂದು ಸ್ಟ್ರಿಕ್ಟ್ ಇದಂತೂ ಕೊಡ್ತಾರೆ. ನೋಡಬೇಕು ಯಾರ್ಯಾರು ತಿದ್ಕೋತಾರೆ, ಯಾರ್ಯಾರು ತಿದ್ಕೊಳ್ಳೋಣ ಅಂತ. ಇನ್ಮೇಲಿಂದ ಮೋಕ್ಷಿತಾ ಇವ್ರದೆಲ್ಲನೂ ಕೂಡ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಜಿದ್ದಿ ತ್ರಿವಿಕ್ರಮ್ ವರ್ಸಸ್ ಐಶ್ವರ್ಯ ಫೈಟು ಕೂಡ ಸ್ಟಾರ್ಟ್ ಆಗುತ್ತೆ. ಐಶ್ವರ್ಯ ಅವ್ರಿಗೆ ಒಂದು ಸ್ವಲ್ಪ ಮೈಲೇಜ್ ಬೇಕು
ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಈಗ ತ್ರಿವಿಕ್ರಮ್ ಅವ್ರು ಮೈಲೇಜ್ ಆಗ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ. ಏನೋ ಒಂದು ನಿನ್ನೆ ತ್ರಿವಿಕ್ರಮ್ ಅವರು ಒಂದು ಟಾಂಟು, ಒಂದು ಸ್ಮೈಲು ಎಲ್ಲ ಕೊಡ್ತಾ ಇದ್ರಲ್ವ ಐಶ್ವರ್ಯ ಅವ್ರಿಗೆ. ಆ ತ್ರಿವಿಕ್ರಮ್ ಗುರು ನಮಗೆ ಬೇಕಾಗಿರೋದು, ಮಾಸ್ ತ್ರಿವಿಕ್ರಮ್ ಬೇಕಾಗಿರೋದು ನಮಗೆ. ಆ ಸಾಫ್ಟ್ ತ್ರಿವಿಕ್ರಮ್ ಖಂಡಿತವಾಗ್ಲೂ ನಾನಂತೂ ಇಷ್ಟಪಡಲ್ಲ. ನೋಡಬೇಕು ಇನ್ಮೇಲಿಂದ ಆದರೂ ಮಾಸ್ ತ್ರಿವಿಕ್ರಮ್ ಕಾಣಿಸ್ಕೊಳ್ತಾರ ಅಂತ. ಯಾಕಂದರೆ ಅವ್ರು ಜೈಲಿಗೆ ಹೋದಾಗ್ಲಿಂದ ನೀವು ಅಬ್ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಫುಲ್ ರಗಡಾಗಿದೆ. ನಾನಂತೂ ಈ ವೀಕು ರಗಡ್ ತ್ರಿವಿಕ್ರಮ್ನ ನೋಡೋಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಬೇಕು ಈ ವೀಕ್ ಹೆಂಗೆ ಹೋಗುತ್ತೆ ಅಂತ. ನಾನು ಸ್ವಲ್ಪ ವೀಡಿಯೋಸ್ ಡಿಲೇ ಆದರೆ ಸಾರಿ, ಊರಿಗೆ ಬಂದಿದ್ದೀನಿ, ಎಲ್ಲ ಮೈಕು ಟ್ರೈಪಾಡು ಎಲ್ಲ ಮರ್ತು ಬಂದುಬಿಟ್ಟಿದ್ದೀನಿ. ಆದಷ್ಟು ಮಾಡ್ತೀನಿ ವೀಡಿಯೋ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.